ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾಯ್ತು ನಿತ್ಯ? ಆ ಗಂಗಾನ ಮುಗಿಸ್ಬೇಕು ಮಾಮ್. ಈಗ್ಲೇ ಬಾ, ಗನ್ ತಗೋ ಬಾ. ನಿತ್ಯ ಇರು, ಇವಾಗ ಏನಾಯ್ತು ಅಂತ? ಲೇಟ್ ಮಾಡಿದ್ರೆ ನನ್ ಜೈ ಸಿಗ್ದಿದ್ದಾಗುತ್ತೆ ಮಾಮ್. ನನ್ ಜೈನ ನನ್ನಿಂದ ದೂರ ಮಾಡ್ತಾಳೆ ಅವಳು. ಇಲ್ಲಿ ತನಕ ಜೈನ ಸ್ವಂತ ಮಾಡ್ಕೊಳ್ಳೋದೆ ಅವಳ ಪ್ಲಾನ್ ಅಂದ್ಕೊಂಡಿದ್ದೆ. ಅಲ್ಲ ಮಾಮ್, ಜೈನ ನನ್ಗೆ ಶತ್ರು ಮಾಡೋದೇ ಅವಳ ಟಾರ್ಗೆಟ್. ಏನ್ ಹೇಳ್ತಿದ್ಯಾ? ಅವಳು ಈಗಷ್ಟೇ ಏನ್ ಮಾಡಿದ್ಲು ಗೊತ್ತಾ? ಅದು ಶೋ ಪೀಸೇ ಇರ್ಬೋದು, ಆದ್ರೆ ಅದು ತಾಜ್ ಮಹಲ್. ಆದ್ರೆ ಈಗ ಏನಾಯ್ತು? ಸಮಾಧಿ ಅಲ್ವಾ? ಈಗಾಗ್ಲೇ ಅವಳನ್ನ ಅಂಡರ್ ಎಸ್ಟಿಮೇಟ್ ಮಾಡಿ ತುಂಬಾ ತಪ್ಪು ಮಾಡಿದೀವಿ ಮಾಮ್. ನಿಜವಾಗ್ಲೂ ಅವಳ ಬಿಹೇವಿಯರ್ ಹೈಪರ್ ಆಗಿದೆ ಮಾಮ್. ನಾವು ಒಂದ್ ಅನ್ಕೊಂಡ್ರೆ ಅವಳು ಇನ್ನೊಂದು ಮಾಡ್ತಿದ್ದಾಳೆ. ಹಳ್ಳಿ ಮುಕ್ಕು ಅಂದ್ಕೊಂಡ್ರೆ ನಮ್ಗಿಂತ ಫಾಸ್ಟ್ ಆಗಿದ್ದಾಳೆ ಅವಳು. ಈ ಕಳೆನ ಈಗ್ಲೇ ತೆಗಿದೇ ಇದ್ರೆ ತೋಟನೇ ನುಂಗ್ಬಿಡ್ತಾಳೆ ಮಾಮ್. ಬಾ ಹೋಗೋಣ. ಅವಳು ಆಲ್ರೆಡಿ ಮಿತಿ ಮೀರಿದಾಳೆ ನಿತ್ಯ. ಕೇರ್ಫುಲ್ ಆಗಿ ಅವಳಿಗೆ ಹೊಡೆತ ಕೊಡ್ಬೇಕೆ ಹೊರತು ಸಾಯಿಸಬಾರ್ದು. ಮಾಮ್, ಅವಳು ಬದುಕಿದ್ರೆ ನನಗೆ ಬದುಕೆ ಇರಲ್ಲ. 3 ನೈಟ್ಸ್ ಆಗದೆ ಅವಳನ್ನ ಹೇಗ್ ಸಾಯಿಸೋದು? ಮಾಮ್, 3 ನೈಟ್ಸ್ ನೋಡ್ತಾ ಕೂತ್ರೆ ಈ 3 ಡೇಸ್ ಅಲ್ಲಿ ನನ್ನ ಲೈಫ್ನೇ ಅವಳು ಎಂಡ್ ಮಾಡ್ತಾಳೆ ಮಾಮ್. ಡೋಂಟ್ ವರಿ ನಿತ್ಯ, ಅವಳು ನಮ್ ಜೊತೆ ಆಟ ಆಡ್ತಿದ್ದಾಳೆ. ಇದರಿಂದ ಸ್ಟ್ರೆಸ್ ಮಾಡ್ಕೊಳ್ದೆ ಚೆಸ್ ಅಂತ ಅನ್ಕೊಂಡಾಡು. ಅವಳೀಗ ಒಂದು ಮೂವ್ ಮಾಡಿದ್ದಾಳೆ, ನಾವು ನಮ್ಮ ಕಡೆಯಿಂದ ಒಂದು ಮೂವ್ ಮಾಡೋಣ. ಅವಳು ಆಡೋ ಆಟಕ್ಕೆ ನಾವೊಂದು ಆಟ ಆಡಿ ಅವಳಿಗೆ ಚೆಕ್ ಕೊಡೋಣ. ಮಾಮ್, ನನ್ಗೆ ಹಾಗೆ ಗೇಮ್ಸ್ ಆಡೋಕೆ ಬರಲ್ಲ ಮಾಮ್. ಜೈನನ್ನ ಹೇಟ್ ಮಾಡಿದ್ರೆ ನಾನು ತಡ್ಕೊಳಲ್ಲ. ಅದಕ್ಕೆ ಅವಳನ್ನ ಈಗ್ಲೇ ಫಿನಿಶ್ ಮಾಡ್ಬೇಕು. ಅವಳನ್ನ ಫಿನಿಶ್ ಮಾಡಿದ್ರೆ ಅವಳ ಪ್ಲೇಸನ್ನ ರೀಪ್ಲೇಸ್ ಮಾಡೋ ಬೇರೆ ಬಲಿಪಶು ಸಿಗಲ್ಲ ನಿತ್ಯ ನಮ್ಗೆ. ಅವಳ ಜೊತೆ ಆಡ್ತಾನೆ ಎಂಡ್ ಮಾಡ್ಬೇಕೆ ಹೊರತು ಅರ್ಜೆಂಟ್ ಮಾಡಿದ್ರೆ ಜೈನಿನ್ಗೆ ಯಾವತ್ತೂ ಸಿಗಲ್ಲ. ಥಿಂಕ್ ಮಾಡು, ಅವಳನ್ನ ಬೀಟ್ ಮಾಡೋ ಹಾಗೆ ಪ್ಲಾನ್ ಮಾಡು. ಏಟಿಗೆ ಏಟ್ ಕೊಡು. ಅವಳಿಗೆ ಐ ಹೇಟ್ ಯು ಹೇಳಿರೋ ಜೈಯಿಂದನೇ ಐ ಲವ್ ಯು ಅಂತ ಹೇಳಿಸು. ತಲೆ ತಿರ್ಗೋ ಹಾಗೆ ಬುದ್ಧಿ ಕಲ್ಸು. ದಿಸ್ ಇಸ್ ದ ರೈಟ್ ವೇ ನಿತ್ಯ. ಥಿಂಕ್. ಇಲ್ಲೋಡಪ್ಪ, ಏನ್ ಚಂದ್ರಿಕಾ ಬೆಳಿಗ್ಗೆ ರಂಗೋಲಿ ರೆಡಿ ಮಾಡ್ತಿದ್ಯಾ? ಅದು ಕನ್ನಡಕ ಹಾಕೊಂಡು. ಇವತ್ತು ಸಂಕ್ರಾಂತಿ ಹಬ್ಬ ಇಲ್ವಲ್ಲ? ಹತ್ರ ಬರ್ಬೇಡಿ, ದೂರ ಇರಿ. ಯಾಕೆ? ಈ ಪುಡಿ ಕಣ್ಣಿಗೆ ಬಿದ್ರೆ ಕಣ್ಣು ಹೋಗ್ಬಿಡುತ್ತೆ. ರಂಗೋಲಿ ಪುಡಿ ಬಿದ್ರೆ ಕಣ್ಣು ಹೋಗತ್ತಾ? ಈ ರಂಗೋಲಿ ಪುಡಿಲಿ ಈ ಕಲರ್ಸ್ ಅಲ್ಲಿ ಇಲ್ಲೋಡಿ, ಈ ಫಾಸ್ಫರಸ್ ಹಾಕಿದೀನಿ. ಯಾಕೆ? ನಿತ್ಯ ಹತ್ರ ರಂಗೋಲಿ ಹಾಕ್ಸಿ, ಅದಕ್ಕೆ ಕಲರ್ ಕೂಡ ಹಾಕ್ಸಿ, ಆ ಪುಡಿ ನಿತ್ಯ ಕಣ್ಣಿಗೆ ಬೀಳೋ ಹಾಗೆ ಮಾಡಿ ಅವಳನ್ನ ಕುರುಡಿ ಮಾಡ್ತೀನಿ. ಆಮೇಲೆ ಬ್ಲೈಂಡ್ ಹುಡುಗಿ ನಮ್ಗೆ ಯಾಕೆ ಅಂತ ನಿತ್ಯನ ಹೊರಗೆ ಕಳಿಸಿ ನಮ್ಮ ಸ್ವಪ್ನನ ಕರ್ಕೊಂಡು ಬಂದು
ಜೈಗೆ ಕೊಟ್ಟು ಮದ್ವೆ ಮಾಡ್ಸೋದು. ಐಡಿಯಾ ಚೆನ್ನಾಗೇನೋ ಇದೆ. ನಿತ್ಯ ರಂಗೋಲಿ ಹಾಕ್ತಾಳಾ? ಹಾಕಿಸ್ತೀನಿ. ಏನ್ರಿ? ಬುದ್ಧಿ ಇದೆಯಾ ನಿನ್ಗೆ? ಅಯ್ಯೋ, ಏನಾಯ್ತು ಬಾವ? ಅಮ್ಮ ಅಮ್ಮ ಏನಾಯ್ತು ಬಾವ ಹೇಳಿ. ಏನತ್ಗೆ ಯಾಕಷ್ಟು ಕೂಗ್ತಾ ಇದ್ದೀರಾ? ಸಣ್ಣ ಆಗ್ಬೇಕು ಅಂತ ಸಿಟಿ ಎಲ್ಲ ಒಂದ್ ರೌಂಡ್ ಹಾಕೊಂಬಂದ್ರ ಏನು? ನಿಮ್ಮಷ್ಟ ದಪ್ಪ ಇಲ್ಲ ಬಿಡಿ ಅತ್ಗೆ. ಅಮ್ಮ, ಇದು ರಂಗೋಲಿ ಹಾಕುವಾಗ ಆಗಿದ್ದು. ರಂಗೋಲಿನ ಇವತ್ತು ಶುಕ್ರವಾರ ಅಲ್ವಾ ಅಜ್ಜಿ? ಅದಕ್ಕೆ ಅಮ್ಮ ಮನೆ ಮುಂದೆ ರಂಗೋಲಿ ಹಾಕ್ತಿದ್ದೆ. ಇಲ್ಲೋಡಿ, ಸೊಂಟ ಹಿಡ್ಕೋತು. ಅದ್ ಸಾಲ್ದು ಅಂತ ಈ ಕನ್ನಡಕ ಬೇರೆ ನನ್ನ ಕಣ್ಣಿಗೆ. ಅಭ್ಯಾಸ ಇಲ್ದೇ ಇರೋ ಕೆಲಸ ಮಾಡಿದ್ರೆ ಹೀಗೆ ಆಗತ್ತತ್ಗೆ. ಅದೇ ನಾನು ಹೇಳ್ದೆ ಕಣಮ್ಮ. ಅಮ್ಮ. ನಿನ್ಗೆ ಯಾಕೆ ಹಾಕ್ಬೇಕು? ಮನೆ ಸೊಸೆ ಹಾಕ್ತಾಳೆ ಅಂದ್ರೆ ಕೇಳಿದ್ಲಾ? ಕಲ್ಪನಾ ರಂಗೋಲಿ ಹಾಕ್ತಾಳೆ, ನೀನ್ ಹೋಗಿ ರೆಸ್ಟ್ ತಗೋ ಚಂದ್ರಿಕಾ. ಮನೆ ಸೊಸೆ ಅಂದ್ರೆ ಅದ್ಕೆ ಅಲ್ಲ ಅಣ್ಣ, ಹೊಸ ಸೊಸೆ ನಿತ್ಯ. ನಿತ್ಯ ಸಿಟಿಲ್ ಬೆಳ್ದಿರೋ ಹುಡುಗಿ, ಅವಳಿಗೆ ರಂಗೋಲಿ ಹಾಕೋಕ್ ಎಲ್ ಬರುತ್ತೆ? ಕಲ್ಪನಾ, ನೀನ್ ಹೋಗಿ ರಂಗೋಲಿ ಹಾಕಮ್ಮ. ಸರಿ ಅಜ್ಜಿ. ಇರಿ ಅತ್ತೆ. ಅಜ್ಜಿ, ನಂಗೆ ರಂಗೋಲಿ ಗೊತ್ತು. ಹಿಂದೊಂದ್ಸಲ ಹಾಕಿದ್ದೆ, ಮರ್ತ್ಬಿಟ್ರಾ? ಯಾಕೆ ನೆನ್ಪಿಲ್ಲಮ್ಮ? ಎಷ್ಟು ಚೆನ್ನಾಗಿ ಹಾಕಿದ್ದೆ. ಹೌದೌದು, ಅವತ್ತು ಎಲ್ರು ಆಶ್ಚರ್ಯ ಪಟ್ರು. ಇವತ್ ಕೂಡ ಆಶ್ಚರ್ಯ ಪಡ್ತೀರಾ, ನೋಡ್ತಾ ಇರಿ. ಇರಮ್ಮ, ಸ್ನಾನ ಆಯ್ತಾ? ಇನ್ನೂ ಇಲ್ಲ ಅತ್ತೆ. ಶುಕ್ರವಾರ ಅಲ್ವೇನಮ್ಮ? ಸ್ನಾನ ಮಾಡಾದ್ಮೇಲೆ ರಂಗೋಲಿ ಹಾಕ್ಬೇಕು. ಓ ಸರಿ ಅತ್ತೆ, 5 ನಿಮಿಷಕ್ಕೆ ಬರ್ತೀನಿ. ಇರಿ ಇರಿ ಇರಿ, ಮೊದ್ಲು ನಾನು ಹೋಗ್ಬೇಕು. ಅಷ್ಟು ಅರ್ಜೆಂಟ್ ಏನ್ ನಿನಗೆ? ನಾನು ಆಫೀಸಿಗೆ ಹೋಗ್ಬೇಕು. ನಾನು ರಂಗೋಲಿ ಹಾಕ್ಬೇಕು. ಏನು ರಂಗೋಲಿ? ಇವತ್ತು ಶುಕ್ರವಾರ ಅಲ್ವಾ ಅಂತ ಮನೆ ಮುಂದೆ ರಂಗೋಲಿ ಹಾಕ್ಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ನಿನಗ್ ಮನ್ಸು ಹೊಡಿಯೋದು ಮಾತ್ರ ಗೊತ್ತು ಅನ್ಕೊಂಡೆ, ರಂಗೋಲಿ ಬಿಡೋದು ಗೊತ್ತಾ? ಕೈ ಜಾರಿ ಅದು ಒಡ್ದೋಯ್ತು. ಅದೇ ಕೈಯಿಂದ ರಂಗೋಲಿ ಪುಡಿ ಜಾರಿದ್ರೆ ರಂಗೋಲಿ ಆಗತ್ತೆ ಅಷ್ಟೇ. ಸ್ವಲ್ಪನೂ ಪಶ್ಚಾತ್ತಾಪ ಇಲ್ವಾ ನಿನಗೆ? ಅಷ್ಟು ಟೈಮ್ ಇಲ್ಲ. ಏ ಬೇಗ ಬಾ, ಮತ್ತೆ ಟೈಮ್ ಖಾಲಿ ಮಾಡ್ಬೇಡ. ಹೌದು, ನೀನೊಬ್ಳು ದೊಡ್ಡ ಮಿಸ್ ಇಂಡಿಯಾ ಅಂತ
ನಿನ್ನನೇ ಕಣ್ ಬಿಟ್ಕೊಂಡು ನೋಡ್ತಾ ಇದ್ದೀನಿ. ಮಿಸ್ ಬ್ಯಾಂಗ್ಳೂರ್ ಇಲ್ಲಿ. ಇದಕ್ಕೇನ್ ಕಡಿಮೆ ಇಲ್ಲ. ಮ್ಯಾಟ್ರ್ ಕಡಿಮೆ, ಬಿಲ್ಡಪ್ ಹೆಚ್ಚು. ಏನು? ರಂಗೋಲಿ ಹಾಕೋದಕ್ಕೆ ಇದೆಲ್ಲ ಬೇಕಾ ಅಂತ. ನಾನ್ ಅಂದವಾಗಿ ರೆಡಿ ಆದ್ರೆ ನಿಮಗೇನು ಪ್ರಾಬ್ಲಮ್? ನಿನ್ ಮುಖಕ್ಕಿಷ್ಟು ಪ್ರಾಬ್ಲಮ್ ನನಗಲ್ದೆ ಸುದೀಪಿಗೋ ದರ್ಶನ್ಗೋ ಆಗತ್ತಾ? ಈ ಸ್ಟೋರಿಲಿ ಹೀರೋ ನಾನೇ, ನನ್ ಸ್ಟೋರಿಲಿ ವಿಲನ್ ಆಗ್ತಿದ್ಯಾ? ನಾನೇನ್ ಮಾಡ್ದಿರಿ? ಏನ್ ಮಾಡಿದ್ಯಾ? ನಿನ್ನೆ ಟ್ಯಾಂಕ್ ನೀರ್ ಖಾಲಿ ಮಾಡ್ದೆ, ಇವತ್ತು ನನ್ನೇ ಖಾಲಿ ಮಾಡೋದಕ್ ನೋಡ್ತಿದ್ಯಾ? ಏನು? ಏನಿಲ್ಲ. ಏನೋ ಅಂದ್ರಿ, ಹೇಳಿ. ಅಮ್ಮ ನಿತ್ಯ ಸ್ನಾನ ಆಯ್ತಾ? ಚಿಕ್ಕಮ್ಮ ಬರ್ತಿದ್ದೀನಿ. ಹೋಗಮ್ಮ ಹೋಗು, ಕರಿತಿದ್ದಾರೆ. ಆಗ್ಲೇ ಏನಂದ್ರು ಹೇಳ್ಬಿಡಿ. ನೀನ್ ಮತ್ತೆ ಸ್ನಾನ ಮಾಡೋದ್ ಬೇಕಾ? ಏನ್ರಿ ನೀವು ಅರ್ಥ ಇಲ್ದಿರೋ ಮಾತಾಡ್ತೀರಾ? ನೀನ್ ಅರ್ಥ ಮಾಡ್ಕೊಳ್ಳೋಳಾಗಿದ್ರೆ ನನಗೆ ಯಾಕೆ ಇಷ್ಟು ಕಷ್ಟ ಬರ್ತಿತ್ತು? ಗಂಡ್ಸು ಅಂದ್ಮೇಲೆ ಮಾತಿನ ಮೇಲೆ ನಿಲ್ಬೇಕು. ಆಲ್ರೆಡಿ ಮೂಲೆಯಲ್ಲಿ ನಿಂತಿದ್ದೀನಿ. ನೀನ್ ಹೊರಡಮ್ಮ, ನಿನ್ ಕೈ ಮುಗಿತೀನಿ. ನಿತ್ಯ ಬೇಗ ಬಾರಮ್ಮ. ಅಲ್ಲಿ ನೋಡು, ಮತ್ತೆ ಕರಿತಿದ್ದಾರೆ, ಹೋಗು. ಹಾ ಚಿಕ್ಕಮ್ಮ ಬರ್ತಿದ್ದೀನಿ. ಮತ್ತೆ ಈ ನಗು ಬೇರೆ. ಹೆಂಗಸರು ಮರ್ಡರ್ ಮಾಡ್ಬೇಕಂದ್ರೆ ಚಾಕುನೋ ಗನ್ನೋ ಅಗತ್ಯ ಇಲ್ಲ, ಅವ್ರ ನಗು ಸಾಕು. ಅದರಲ್ಲೇ ಬಿದ್ದು ಗಂಡಸರೆಲ್ಲ ಸರ್ವನಾಶ ಆಗ್ತಾರೆ. ಅರ್ಜೆಂಟ್ ಏನಿಲ್ಲಮ್ಮ, ಟೇಕ್ ಯುವರ್ ಓನ್ ಟೈಮ್. ಅಲ್ವರಿ, ದೊಡ್ಡ ರಂಗೋಲಿ ಹಾಕೋ, ಸರಿನಾ? ಹೌದಮ್ಮ, ನೀನ್ ಹಾಕೋ ರಂಗೋಲಿ ನೋಡಿ ಲಕ್ಷ್ಮೀ ದೇವಿ ನಮ್ಮನೆ ಒಳಗಡೆನೆ ಬರ್ಬೇಕು. ಹೆದರ್ಸ್ಬೇಡಿ, ಅವಳಿಗೆ ಬಂದಾಗ ಆಗ್ತಾಳ್ ಬಿಡಿ. ಪ್ಲಾನ್ ಅಲ್ಲಿ ಫಸ್ಟ್ ಸ್ಟೆಪ್ ಸಕ್ಸಸ್ ಆಯ್ತು. ಇನ್ನ ಗಾಳಿ ಬಂದ್ರೆ ಸಾಕು. ಗಾಳಿ ಅದಷ್ಟು ಕದೆ ಬರುತ್ತಾ? ನಾವೇ ಬರೆಸ್ಬೇಕು. ಹತ್ರ ಹೋಗಿ ಊದ್ಲಾ? ಸರಿಯಾಗಿ ನಿತ್ಯ ಕಣ್ಣಿಗೆ ಆ ರಂಗೋಲಿ ಬೀಳೋ ಹಾಗೆ ಊದ್ಲಾ? ಅಯ್ಯೋ, ಕಳ್ತನಕ್ ಹೋಗೋರು ಕುತ್ತಿಗೆಗೆ ಕಳ್ಳ ಅಂತ ಬೋರ್ಡ್ ಹಾಕೊಂಡ್ ಹೋಗ್ತಾರಾ? ನೀವು ನಿಮ್ ಬುದ್ಧಿನೋ. ಮತ್ತೇನ್ ಮಾಡೋದು? ಫ್ಯಾನ್ ತಂದ್ ಹಾಕಿ. ಸರಿ ಸರಿ. ನಿತ್ಯ ಕಷ್ಟಪಟ್ಟು ರಂಗೋಲಿ ಹಾಕ್ತಿದ್ದಾಳೆ. ಬೆವರ್ದೇ ಇರೋ ಹಾಗೆ ಫ್ಯಾನ್ ತಂದು ಹಾಕ್ತೀನಿ. ಅದು ಆ ಕಡೆ. ಏನಾಯ್ತು? ಪವರ್ ಹೋಗಿರ್ಬೇಕು. ಅಯ್ಯೋ, ಛೇ, ಈ ಪ್ಲಾನ್ ಕೂಡ ಫೇಲ್ ಆದಾಗಾಯ್ತು. ಹೇಗಿದೆ ಅಜ್ಜಿ ರಂಗೋಲಿ? ತುಂಬಾ ಚೆನ್ನಾಗಿದ್ಯಮ್ಮ. ನಿಮ್ಮ ಅತ್ತೆಗಿಂತ ಚೆನ್ನಾಗಿ ಬಿಡಿಸಿದ್ಯಮ್ಮ. ನಿಜಾನೇ ಹೇಳಿದ್ರಿ, ನನಗಿಂತ ತುಂಬಾ ಚೆನ್ನಾಗೇ ಹಾಕಿದಾಳೆ. ಸೇಮ್ ನನ್ನ ಮೀನಾಕ್ಷಿ ಹಾಕೋ ಹಾಗೆ ಮೇಡಮ್ ರಂಗೋಲಿನ ಅದ್ಭುತವಾಗಿ ಹಾಕಿದ್ದಾರೆ.
ನಾನೇ ಹೋಗೋಣ. ಸರಿ ಸರ್. ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಐ ಆಮ್ ಗೋಯಿಂಗ್ ಟು ಆಫೀಸ್. ಬಾಯ್. ಅಯ್ಯಯ್ಯೋ, ಏನ್ರಿ 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 ರಂಗೋಲಿ ರೀ, ಏನ್ರಿ ನೀವು ಕಷ್ಟಪಟ್ಟು ರಂಗೋಲಿ ಹಾಕಿದ್ರೆ ಅದ್ರ ಮೇಲೆ ನಡೀತಿರಲ್ಲ. ಓ ಛೇ, ಐ ಆಮ್ ಸಾರಿ ಡಾರ್ಲಿಂಗ್, ರಿಯಲಿ ಸಾರಿ, ವೆರಿ 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 ಸಾರಿ. ನಾನು ಕೊಟ್ಟಿರೋ ಗಿಫ್ಟ್ನ ನೀನು ಒಡೆದಾಕ್ದಾಗ ನಾನು ಎಷ್ಟು ಹರ್ಟ್ ಆದ್ನೋ ನೀನು ಅಷ್ಟೇ ನೋವು ಪಡಬೇಕು. ಶ್ರಾವಣ ಲಕ್ಷ್ಮಿ ಬರ್ತಾಳೆ ಅಂದ್ಕೊಂಡ್ರೆ ಸ್ಯಾಟಿಸ್ಟ್ ತರ ಬರ್ತೀರಾ? ಬುದ್ಧಿ ಇಲ್ವಾ ನಿಮಗೆ? ಅಯ್ಯೋ ಸಾರಿ ಯಾಕ್ರಿ, ನೋಡ್ದೆ ಹಾಳ್ ಮಾಡ್ಬಿಟ್ರಿ, ನೋಡಿದ್ರೆ ಮಾಡ್ತಿದ್ರಾ? ನಿನ್ ನೋಡಿ ಕಲಿಬೇಕು, ನಿನಗ್ ಬುದ್ಧಿ ಬರ್ಲಿ ಅಂತಾನೆ ಹಾಳು ಮಾಡಿದ್ದು. ಹೌದು ಬಂಗಾರ, ಪಾಪ ನೀನ್ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಯ್ತು. ವೇಸ್ಟ್ ಆಗಿದ್ದು ರಂಗೋಲಿ ಅಲ್ಲ, ನೀವು. ಪರವಾಗಿಲ್ಲ ರೀ, ರಂಗೋಲಿ ಅಲ್ವಾ, ಮತ್ತೆ ಹಾಕ್ತೀನಿ. ನೀವು ಆಫೀಸಿಗೆ ಹೋಗಿ. ಬೆಳಿಗ್ಗೆ ಬೆಳಿಗ್ಗೆನೆ ನಿನಗೆ ಒಳ್ಳೆ ಪನಿಷ್ಮೆಂಟ್ ಕೊಟ್ಟಿದ್ದೀನಲ್ಲ, ಮತ್ತೆ ರಂಗೋಲಿ ಬಿಡು. ಥ್ಯಾಂಕ್ ಯು ಡಾರ್ಲಿಂಗ್. ಈ ಸಲ ರಂಗೋಲಿ ಹಾಕಿದ್ಮೇಲೆ ಕಾಲಿಟ್ ನೋಡಿ, ಅದ್ರ ಮೇಲೆ ಎಣ್ಣೆ ಹಾಕಿ ಕಾಲ್ ಜಾರ್ ಬೀಳೋ ಹಾಗೆ ಮಾಡ್ತೀನಿ. ಬಾಯ್ ರೀ, ಬಾಯ್. ಸಂಜೆ ಬೇಗ ಬನ್ನಿ. ಮಲ್ಗೆ ಹೂನು ತರ್ತೀನಿ. ಹೊರಡೋಣ ನಣಿ. ಇರಿ ಸರ್, ಮೇಡಮ್ ಮತ್ತೆ ರಂಗೋಲಿ ಹಾಕ್ತಿದ್ದಾರೆ, ನೋಡ್ಕೊಂಡು ಹೋಗೋಣ. ಇದೇನಾದ್ರೂ IPL ಮ್ಯಾಚ್ ನಣಿ ಕೂತ್ಕೊಂಡು ನೋಡೋದಕ್ಕೆ? ಮೇಡಮ್ ರಂಗೋಲಿ ಹಾಕೋದು ಮ್ಯಾಚ್ಗಿಂತ ದೊಡ್ಡದಲ್ವಾ ಹೇಳಿ? ನನಗ್ ಶತ್ರು ಎಲ್ಲೂ ಇಲ್ಲ, ನನ್ನ ಹೆಂಡತಿ PA ರೂಪದಲ್ಲಿ ಪಕ್ಕದಲ್ಲೇ ಇರ್ತಾರೆ. ಸಾರಿ ಸರ್, ಹೋಗೋಣ ಬನ್ನಿ. ನಿತ್ಯ, ಅಲ್ಲಿ ಅಲ್ಲಿ. ಛೇ, ಇವಳ ಅದೃಷ್ಟ ಎಷ್ಟು ಚೆನ್ನಾಗಿದೆ, ಏನೂ ಮಾಡಕ್ಕಾಗ್ತಿಲ್ವಲ್ಲ ನಂಗೆ. ಇವಳ ಮೇಲ್ ಹೇಗ್ ಕಳ್ಸೋದು? ಆ ಬಾಟ್ನ ಇವಳ ತಲೆ ಮೇಲೆ ಬೀಳ್ಸ್ಬಿಟ್ರೆ? ಏಯ್ ನಿತ್ಯ, ನಿನ್ನ ಕುರುಡಿ ಮಾಡೋಣ ಅನ್ಕೊಂಡ್ರೆ ಫೇಲ್ ಆದೆ. ಈಗ ಶವ ಮಾಡೋ ಚಾನ್ಸ್ ಸಿಕ್ಕಿದೆ, ಈ ಸಲ ಫೇಲ್ ಆಗಲ್ವೇ? ಹಾ, ಅಲ್ಲಿ ಹಾಕಮ್ಮ, ಅಲ್ಲಿ ಹಾಕು. ಅಪ್ಪ, ಸತ್ನಪ್ಪ ದೇವ. ಅಮ್ಮ,
ಏನಾಯ್ತು ಪವ? ಅಯ್ಯಯ್ಯೋ ಏನಾಯ್ತು ಅಣ್ಣ ಅಯ್ಯಯ್ಯೋ ಜಾಗ ಬಿಡಿ ಅಯ್ಯೋ ಏನಾಯ್ತ್ರಿ ಅಮ್ಮ ಅಯ್ಯೋ ಏನಾಯ್ತ್ರಿ ಅವ್ರನ್ನ ಅಯ್ಯೋ ಹಾಸ್ಪಿಟಲ್ಗೆ ಕರ್ಕೊಂಡ್ ಹೋಗಿ ಭವ ನಡೀರಿ. ಬೇಗ ಬನ್ನಿ ಅಣ್ಣ ಕರ್ಕೊಂಡು ಹೋಗೋಣ ಅಣ್ಣ. ಅಯ್ಯೋ ಸ್ವಲ್ಪ ಆಗಿದ್ರೆ ನನ್ ತಲೆ ಮೇಲೆ ಬೀಳ್ತಿತ್ತು.